ಈಗಲೇ ಗೌರಿ ಸಿನಿಮಾ ನೋಡಿದೆ, ತುಂಬಾ ಚೆನ್ನಾಗಿದೆ. ನಮಗೆ ಆ್ಯಕ್ಚುಲಿ ತುಂಬ ಸ್ಪೆಷಲ್, ಯಾಕಂದರೆ ಸಮರ್ ನಮಗೆ ಚಿಕ್ಕ ವಯಸ್ಸಿನ ಗೊತ್ತು. ಅವರೆಲ್ಲರೂ ನಮ್ಮ ಮಕ್ಕಳು ಮತ್ತು ಸಮರ್ ಎಲ್ಲರೂ ಒಂದೇ ಸ್ಕೂಲಲ್ಲಿ ಓದಿದ್ದಾರೆ. ಸಮರ್ ಅಫ್ಕೋರ್ಸ್ ಸ್ವಲ್ಪ ಸೀನಿಯರ್. ಸಮರ್ ತುಂಬ ಚೆನ್ನಾಗಿ ಕಾಣಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್, ಡ್ಯಾನ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ. ತುಂಬ ಇಮೋಷನಲ್, ಎಸ್ಪೆಷಲಿ ಕ್ಲೈಮ್ಯಾಕ್ಸ್. ಸೊ ನನಗೆ ಮಾತಾಡೋಕ್ಕೆ ಸ್ವಲ್ಪ ಇದಾಗ್ತಿದೆ, ಬಟ್ ವಿಜುವಲಿ ಕೂಡ ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ಮೆಜಿಕ್ಸ್ ಬೆಸ್ಟ್ ಅಂತ ಹೇಳ್ಬೋದು. ಕೋರ್ಸ್ ಅವ್ರು ನಮಗೆ ತುಂಬ ವರ್ಷದಿಂದ ಪರಿಚಯ, ಐಶ್ವರ್ಯ ಮೂವಿಯಿಂದ ಪರಿಚಯ. ಸೊ ತುಂಬ ಖುಷಿಯಾಗುತ್ತೆ. ಎಸ್ಪೆಷಲಿ ಸಮರ್ ಜೊತೆಗೆ ನೋಡಿ, ಸಾನ್ಯಾ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಮರ್ ಎಸ್ಪೆಷಲಿ ಐ ಥಿಂಕ್ ಎಕ್ಸೆಪ್ಷನಲ್ in the fight sequences and dance sequences, even emotional scenes. Mane chanagi madidare. I urge everyone to come to the theatres to watch this film. Support newcomers. Thank you so much. Congratulations Indrajit, the entire team. Thank you. ಸಮಕಾಲೀನಕ್ಕೆ ಅಥವಾ ಪ್ರಚಲಿತಕ್ಕೆ ಪ್ರಸ್ತುತಕ್ಕೆ ಸಂವಾದಿಯಾಗಿರಬೇಕು ದೃಶ್ಯ ಮಾಧ್ಯಮ ಅನ್ನೋದು ಬಹುಕಾಲದ ಬೇಡಿಕೆ. ಅದರಲ್ಲೂ ಮನುಷ್ಯನ ವೈಕಲ್ಯಗಳನ್ನು ವಿಜೃಂಭಿಸಿಯೋ ಅಥವಾ ವೈಭವೀಕರಿಸಿಯೋ ಅನೇಕ ಚಿತ್ರಗಳನ್ನು ನಾವು ಮಾಡಿರೋದನ್ನ ನೋಡ್ತೇವೆ. ಗೌರಿ ಅರ್ಥದ ಹಿನ್ನೆಲೆಯಲ್ಲಿ ತುಂಬ ಭಿನ್ನ ಪ್ರಯತ್ನವಾಗಿ ಕಾಣಿಸುತ್ತೆ. ಯಾಕೆಂದರೆ ನಿರ್ದೇಶಕರು ಮನೋವೈಕಲ್ಯ ಅಥವಾ ಅಂಗವೈಕಲ್ಯಗಳನ್ನು ಬೇರೆ ರೀತಿ ಬೇರೆ ಬೇರೆ ಬಗೆಯಲ್ಲಿ ತೋರಿಸುವಂತಹ ನಿರ್ದೇಶಕರನ್ನ ನಾವು ನೋಡಿದ್ದೇವೆ. ಇಂದ್ರಜಿತ್ ಲಂಕೇಶರು ಗೌರಿ ಮುಖಾಂತರ ತದ್ವತ್ತು ಅಥವಾ ಯಥಾವತ್ತು ಯಾವುದನ್ನು ವಿಜೃಂಭಿಸದೆ ಅಥವಾ ವೈಭವೀಕರಿಸದೆ ಸಮಕಾಲೀನಕ್ಕೂ ಕನ್ನಡಿಯಾಗುವ ಅಥವಾ ಪ್ರಸ್ತುತಕ್ಕೆ ಮನ್ನಣೆ ಸಿಗುವ ರೀತಿಯಲ್ಲಿ ಕಥೆಯನ್ನು ಹೇಳಿಕೊಂಡು ಪ್ರಸ್ತುತಿ ಮಾಡಿದ್ದಾರೆ. ಒಂದು ಸ್ಥಿತ್ಯಂತರ ಕಾಲಘಟ್ಟ, ಬಹಳ ಕಷ್ಟಪಟ್ಟು ಜನರನ್ನ ಕರೆತರಬೇಕು ಚಿತ್ರಮಂದಿರಗಳಿಗೆ ಅಥವಾ ಚಿತ್ರಮಂದಿರಗಳೇ ಮಾಯವಾಗಿರುವಂತಹ ಈ ದುಸ್ಥಿತಿ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಜನ ಇಂದು ಸೇರಿದ್ದಾರೆ ಅಥವಾ ಇತ್ತೀಚಿನ ಚಿತ್ರಗಳಿಗೆ ಜನಭರಿತ ಚಿತ್ರಗಳು ಪ್ರದರ್ಶನ ಕಾಣ್ತಾ ಇವೆ ಅನ್ನೋದೇ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ. ಇಂದ್ರಜಿತ್ ಲಂಕೇಶರು ಮತ್ತೆ ಅವರು ಹೊಸದಾಗಿ ತಯಾರಿಸಿದ ಈ ಗೌರಿ ಆತ್ಮದ ಜನಮನ್ನಣೆಯನ್ನು ಪಡ್ಕೊಳ್ಳುತ್ತೆ ಅನ್ನೋ ಭರವಸೆಯನ್ನು ಮೂಡಿಸುವ ಕಥಾ ಹಂತ ಉಳ್ಳದ್ದಾಗಿದೆ. ಇಡೀ ಚಿತ್ರತಂಡ ತುಂಬ ಶ್ರಮವಹಿಸಿ ಮಾಡಿದೆ. ಮಾಧ್ಯಮಗಳಾದ ನಮ್ಮೂರು ನಾವೆಲ್ಲ ಸ್ನೇಹಿತರು ಜವಾಬ್ದಾರಿಯುತವಾಗಿ ಈ ಚಿತ್ರಮಂದಿರದ ಅಡಕವನ್ನು ಖಂಡಿತವಾಗಿ ಪಸರಿಸ್ತೇವೆ. ಎಂದಿನಂತ ಸಹಕಾರ ಸಹಯೋಗವನ್ನು ಪ್ರೇಕ್ಷಕ ಮಹಾಪ್ರಭುವಿನಿಂದ ನಾವು ಅಪೇಕ್ಷೆ ಇಟ್ಕೊಳ್ಬಹುದು. ದಯಮಾಡಿಸಿ ಚಿತ್ರಮಂದಿರಕ್ಕೆ ಬಂದು ಇಡೀ ತಂಡ ಬಹಳ ಕಷ್ಟಪಟ್ಟು ಏನು ಕೆಲಸ ಮಾಡಿರುತ್ತೆ, ಆ ಕಷ್ಟಕ್ಕೆ ಕೃತಕೃತ್ಯ ಭಾವವನ್ನು ಮತ್ತು ಸಾರ್ಥಕ ಭಾವವನ್ನು ತಂದುಕೊಡ್ಬೇಕು ಅಂತ ಮತ್ತೊಮ್ಮೆ ಬಾಗಿದ ಶಿರ ಮತ್ತು ಮುಗಿದ ಕರದ ನಮನವನ್ನು ನಮ್ಮ ಪ್ರೇಕ್ಷಕ ಮಹಾಪ್ರಭುಗೆ ಈ ಮೂಲಕ ನಾನು ಇಚ್ಛಿಸುತ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ, ಯಾಕೆಂತಂದರೆ ಬರೀ ಒಂದು ಹೀರೋ ಸಿನಿಮಾ ಲಾಂಚ್ ಅಂತ ಅನ್ಕೊಂಡು ಬಂದಿದೆ. ಇವಾಗ ಜೊತೆಗೆ ಒಂದು ದೊಡ್ಡ ಹೀರೋಯಿನ್ ಕೂಡ ಲಾಂಚ್ ಆಗ್ತಿದ್ರು ಅಂತ ನನಗೆ ಸಿನಿಮಾ ನೋಡ್ತಾ ಗೊತ್ತಾಯಿತು. ಸಮರ್ಜಿತ್ ಅವ್ರಿಗೆ ಹಾಗೂ ಸಾನ್ಯಾ ಅವ್ರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ. ತುಂಬ ಚೆನ್ನಾಗಿ ಕಾಣ್ತಾರೆ ಇಬ್ಬರು ಸ್ಕ್ರೀನ್ ಮೇಲೆ. ಅವರಿಬ್ಬರು ತುಂಬ ಚೆನ್ನಾಗಿ ಇಂದ್ರಜಿತ್ ಸರ್ ತೋರಿಸಿದ್ದಾರೆ. ಒಂದು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ತುಂಬ ರಿಫ್ರೆಶಿಂಗ್ ಫಿಲ್ಮ್ ನೋಡ್ದಂಗೆ ಆಯಿತು. ಆ್ಯಂಡ್ ಸಮರ್ಜಿತ್ ಅವ್ರನ್ನ ತುಂಬ ಒಂದು ದೊಡ್ಡ ಬಾಲಿವುಡ್ ಸ್ಟಾರಿಗೆ ಹೋಲಿಸ್ತಾ ಇದ್ರು. ಋತಿಕ್ ರೋಷನ್ ಅವ್ರ ಥರ ಕಾಣ್ತಾರೆ ಅಂತ. ನನ್ನ ಪ್ರಕಾರ ಅದನ್ನು ಮೀರಿ ಅವರು ಅವ್ರದ್ದೇ ಸ್ವಂತವಾದಂಥ ಒಂದು ಹೆಸರು ಮಾಡಿಕೊಂಡು ಬೇರೆ ಹುಡುಗರು ಇನ್ಸ್ಪೈರ್ ಮಾಡೋಣ ಆಗ್ತದೆ ಅಂತ ಅನ್ಸುತ್ತೆ ನನಗೆ. ತುಂಬ ಒಳ್ಳೆ ಸಿನಿಮಾ, ವೆರಿ ಕಲರ್ಫುಲ್ ಸಿನಿಮಾ. ಮ್ಯೂಸಿಕ್ ನಿಮಗೆ ಥಿಯೇಟ್ರಿಂದ ಹೊರಗೆ ಬರ್ತಾರೆ ಉಳ್ಕೊಳ್ಳುತ್ತೆ ಈಗ ಮನಸ್ಸುಗಳಲ್ಲಿ. ತುಂಬ ಒಳ್ಳೆಯದಾಗಲಿ. ಇಡೀ ಟೀಮ್ಗೆ ಜನರು ಬಂದು ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಸೊ ಇಂದ್ರಜಿತ್ ಸರ್ ನನಗೆ ತುಂಬ ವರ್ಷಗಳ ಪರಿಚಯ, ಜೊತೆಯಲ್ಲಿ ತುಂಬ ಕೆಲಸ ಮಾಡಿದ್ದೀನಿ. ಶಕೀಲಾ ಅಂತ ಒಂದು ಹಿಂದಿ ಸಿನಿಮಾನ ಮಾಡಿದ್ವಿ. ಸೊ ತುಂಬ ವರ್ಷಗಳ ಸ್ನೇಹ ಪರಿಚಯ. ಸೊ ಇದೊಂದು ಸಿನಿಮಾ ಕೂಡ ಮಾಡ್ಲಿಕ್ಕಿರುವಾಗ ಪ್ರತಿ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಬಟ್ ಈ ಸಿನಿಮಾ ಬಗ್ಗೆನೂ ಹೇಳ್ತಿರುವಾಗ ತುಂಬ ಖುಷಿ ಆಯಿತು. ಯಾಕಂದರೆ ಸಮರ್ ಕೂಡ ನನಗೆ ಶಕೀಲಾ ಟೈಮ್ ಶೂಟಿಂಗ್ ಮಾಡೋದಾಗ್ಲಿಂದ ಪರಿಚಯ. ಸೊ ಆವಾಗಿಂದ ನೋಡಿದ್ದೀನಿ. ಸೊ ಹಿಂಗೆ ಬೆಳೆದ್ಕೊಂಡು ಇಷ್ಟೊಂದು ಒಳ್ಳೆ ಲಾಂಚ್, ಎಷ್ಟೊಂದು ಒಳ್ಳೆ ಸಿನಿಮಾ ಮಾಡ್ತಿರೋದು ನೋಡಲಿಕ್ಕೆ ಬಹಳ ಸಂತೋಷ. ಇದರಲ್ಲಿ ಒಂದು ಶಾರ್ಟ್ ಜಸ್ಟ್ ಫ್ರೆಂಡ್ಲಿ ಬೇಸಿಸ್ ಅಲ್ಲಿ ಅವ್ರು ನಾನು ಕೇಳಿದ್ದಕ್ಕೆ ಅವ್ರ ಪ್ರತಿ ಸಿನಿಮಾದಲ್ಲಿ ನಾನು ಯಾವತ್ತೆಲ್ಲ ಒಂದು ರೀತಿಯಲ್ಲಿ ನಾನು ಭಾಗಿಯಾಗಿರೋ ಕಾರಣ ಈ ಸಿನಿಮಾದಲ್ಲೂ ಒಂದು ಶಾರ್ಟ್ ಮಾಡಿದ್ದೀನಿ. ಅದರ್ ದನ್ ದಟ್ ಸಿನಿಮಾ ನೋಡೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ಐ ಫೀಲ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಫಾರ್ ಇಂದ್ರಜಿತ್ ಸರ್ ಆ್ಯಂಡ್ ಫಾರ್ ಸಮರ್ಜಿತ್. ಬ್ಯೂಟಿಫುಲ್ ಲಾಂಚ್, ವಂಡರ್ಫುಲ್ ಲಾಂಚ್.
he has grown up to be a wonderful human being, a wonderful personality, and I think Kannada industry ಗೆ much needed young hero ಇವತ್ತು ಸಿಕ್ಕಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಇಂದ್ರಜಿತ್ ಸರ್ ಕೂಡ ಯಾವಾಗಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟೈಲಿಶ್ ಡೈರೆಕ್ಟರ್ ಅಂತ ಅಷ್ಟು ಹೆಸರಾಂತರಾಗಿದ್ದವರು. ಸೊ ಆ ಸ್ಟೈಲಿಶ್ ಡೈರೆಕ್ಟರ್ ಅನ್ನೋ ಸ್ಟ್ಯಾಂಪ್ ಅನ್ನ ಹಚ್ಚೆ ಮಾರ್ಕ್ ಅನ್ನ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ದ ಸ್ಟೈಲಿಶ್ ಡೈರೆಕ್ಟರ್ ಹ್ಯಾಸ್ ನೌ ಲಾಂಚ್ಡ್ ಅ ನ್ಯೂ ಸ್ಟೈಲಿಶ್ ಯಂಗ್ ಹೀರೋ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಒಳ್ಳೇದು ಬಯಸ್ತೀನಿ. ಆಸ್ ಆಲ್ವೇಸ್ ಇಂದ್ರಜಿತ್ ಸರ್ಗೂ ಸಮರ್ಜಿತ್ ಎಸ್ಪೆಷಲಿ ಒಂದು ಹೊಸ ಪಯಣ, ಕರಿಯರ್, ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಅವರಿಗೆ ಈ ಸಿನಿಮಾದಿಂದ ಸಿಗ್ಲಿಕ್ಕೆ ಎಲ್ಲ ಬೆನಿಫಿಟ್ಸ್, ಸಕ್ಸಸ್, ಒಂದು ಒಳ್ಳೆ ಪ್ರೊಫೆಷನ್, ಕರಿಯರ್ ಮುಂದೆ ಸಾಗಲಿ, ಹಿಂಗೆ ಅವರಿಗೆ ಒಂದು ಒಳ್ಳೆ ಜರ್ನಿ ಈ ಸಿನಿಮಾ ಸ್ಟಾರ್ಟ್ ಮಾಡಲಿ. ಸೊ ಕನ್ನಡ ಜನತೆ, ಕನ್ನಡ ಸಿನಿಮಾ ನೋಡೋರು, ಕನ್ನಡ ಸಿನಿಮಾ ಪ್ರೇಮಿಗಳು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಒಂದು ಹೊಸ ಟ್ಯಾಲೆಂಟ್ಗೆ, ಒಂದು ಹೊಸ ಹೀರೋಗೆ ಕೊಡಿ ಅಂತ ನಿಮ್ಮೆಲ್ಲ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಮರ್ಜಿತ್ ಒಂದು ಬಹಳ ದೊಡ್ಡ ಚಿತ್ರಕಥೆಯನ್ನು ನಿಭಾಯಿಸಿದ್ದಾನೆ. ಈಗ ಕನ್ನಡದಲ್ಲಿ ಹೊಸ ನಾಯಕ ನಟರ, ಹೊಸ ಪಾತ್ರಧಾರಿಗಳ ಪ್ರವೇಶ ಈಗ ತುಂಬ ಅಗತ್ಯವಾಗಿದೆ. ಈ ಶೂನ್ಯವನ್ನು ತುಂಬಲಿಕ್ಕೆ ಸಮರ್ಜಿತ್ ಪ್ರವೇಶ ಮಾಡಿದ್ದಾರೆ. ಗೌರಿ ಚಿತ್ರದಲ್ಲಿ ನಾನು ಗಮನಿಸಿದ ವಿಶೇಷಗಳಂದರೆ ಅದ್ಭುತವಾದ ಲೊಕೇಶನ್ಸ್, ಸಂಗೀತ, ಕಾಸ್ಟ್ಯೂಮ್ಸ್ ಮತ್ತು ಒಬ್ಬ ಯುವ ನಟನನ್ನು ಪರಿಚಯಿಸಲಿಕ್ಕೆ ಒಂದು ಚಿತ್ರಕಥೆಯಲ್ಲಿ ಎಷ್ಟೆಲ್ಲ ಲೇಯರ್ಗಳನ್ನು ತರಬಹುದು ಅಷ್ಟು ಲೇಯರ್ಗಳನ್ನು ಚಿತ್ರದಲ್ಲಿ ಅಳವಡಿಸಲಾಗಿದೆ. ಅದರಲ್ಲಿ ತಾಯಿ ಸೆಂಟಿಮೆಂಟ್ಸ್ ಇರ್ಬೋದು, ಗ್ರಾಮೀಣ ಇರ್ಬೋದು, ಜನಪದ ಇರ್ಬೋದು, ಮತ್ತು ಅರ್ಬನ್ ಒಂದು ಸಂಗೀತ ಸ್ಪರ್ಧೆ ಇರ್ಬೋದು. ಹೀಗಾಗಿ ಈ ಸಿನಿಮಾದಲ್ಲಿ ರೂರಲ್ ಮತ್ತು ಅರ್ಬನ್ ಎರಡರ ಮಿಕ್ಸ್ಚರನ್ನು ಕಾಣ್ತೇವೆ. ಇಂದ್ರಜಿತ್ ಲಂಕೇಶ್ಗೆ, ಸಮರ್ಜಿತ್ಗೆ, ಸಾನಿಯಾಗೆ ಮತ್ತು ತಂಡಕ್ಕೆ ನನ್ನ ಪ್ರೀತಿಪೂರ್ವಕವಾದ ಶುಭಾಶಯಗಳು. ಒಳ್ಳೆಯದು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೇವೇಂದ್ರ ಶಾಸ್ತ್ರಿ. ಇವತ್ತೇ ಗೌರಿ ಸಿನಿಮಾ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾ ಗೌರಿಯನ್ನು ಥಿಯೇಟರ್ಗಳಲ್ಲಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿನಿಮಾ ನನಗೆ ಬಹಳ ಇಷ್ಟ ಆಯಿತು. ಯಾಕಂದರೆ ಇಟ್ಸ್ ಕಂಪ್ಲೀಟ್ಲಿ ಒಂದು ಮ್ಯೂಸಿಕಲ್ ಸಿನಿಮಾ. ಹಾಗೆ ನಾನು ಈ ಸಿನಿಮಾಲಿ ಒಂದು 4-5 ಸಾಂಗ್ ಕಂಪೋಸ್ ಮಾಡಿದ್ದೀನಿ, ಹಾಗೆ ಒಂದು 4 ಸಾಂಗ್ಗಳನ್ನ ಹಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಇಡೀ ಗೌರಿ ತಂಡಕ್ಕೆ ಆಶೀರ್ವಾದ ಮಾಡಿ. ಸ್ಟಾರ್ಟ್ ಮಾಡೋದಾ? ಹೇಳುತ್ತಾ? ಗೌರಿ ಅಂತ ಒಂದು ವಿಭಿನ್ನ ರೀತಿಯ ಚಿತ್ರವನ್ನು ಇಂದ್ರಜಿತ್ ಲಂಕೇಶ್ ಅವರ ನಿರ್ದೇಶನದಲ್ಲಿ ನೋಡಿ ತುಂಬ ಖುಷಿಯಾಯಿತು. ಕನ್ನಡಕ್ಕೊಬ್ಬ ಅಮಿತಾಬ್ ಬಚ್ಚನ್ ಕೊಟ್ಟಿದ್ದಾರೆ. ರೂಪಿ ಭಾಳ ಉತ್ತಮವಾದಂಥ ನಟನೆ, ಫೈಟಲ್ಲಿರ್ಬೋದು, ಆ್ಯಕ್ಷನ್ನಲ್ಲಿ, ಡ್ಯಾನ್ಸಲ್ಲಿ ಎಲ್ಲದರಲ್ಲೂ ಕೂಡ ಉತ್ತಮವಾದಂಥ ಅಭಿನಯವನ್ನು ಮಾಡಿ ಕನ್ನಡಕ್ಕೆ ಒಬ್ಬ ಉದಯೋನ್ಮುಖ ಹೀರೋ ಬಂದಿದ್ದಾನೆ. ಅದು ವಿಭಿನ್ನವಾದಂಥ ಒಂದು ಚಿತ್ರ. ಈಗ ಒಂದೇ ಥರ ಎಳೆಯಲ್ಲಿ ಚಿತ್ರಗಳೇನು ಬರ್ತಾ ಇತ್ತು, ಅದಕ್ಕಿಂತ ವಿಭಿನ್ನವಾಗಿ ಒಂದು ಹೊಸ ಅಲೆಯಲ್ಲಿ ಮಾಡಿದ್ದಾರೆ. ಸಂಗೀತಮಯವಾಗಿದೆ, ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಜನರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಕೊನೆಗೆ ಸನ್ನಿವೇಶಗಳು ಭಾವನಾತ್ಮಕವಾಗಿ ತುಂಬ ಅದ್ಭುತವಾಗಿ ಮಾಡಿ ಬಂದಿದ್ದಾವೆ. ಐ ವಿಶ್ ಆಲ್ ದ ಬೆಸ್ಟ್, ಗುಡ್ ಲಕ್. ಹೌದಾ? ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ಸುಂದರವಾದ ಕಾವ್ಯ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ. ಗೌರಿ ಅನ್ನುವ ಒಂದು ಸಿನಿಮಾ ನಿಜವಾಗ್ಲೂ ಇಟ್ ವಾಸ್ ಅ ಬ್ಯೂಟಿಫುಲ್ ಮ್ಯೂಸಿಕಲ್ ಜರ್ನಿ. 2 ಹುದ್ದೆಗಳ ಮಿಡಿತವನ್ನು ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ಈ ಗೌರಿ ಚಿತ್ರವನ್ನು ಭಾಳ ಸುಂದರವಾಗಿ ನಿರ್ದೇಶನ ಮಾಡಿದ್ದಾರೆ. 2 ಮುದ್ದಾದ ತಾರೆಗಳನ್ನು ಇಂಡಸ್ಟ್ರಿಗೆ ಪರಿಚಯ ಮಾಡಿದ್ದಾರೆ. ಒಂದು ಸಮರ್ಜಿತ್ ಲಂಕೇಶ್, ಇನ್ನೊಂದು ಸಾನಿಯಾ ಅಯ್ಯರ್. ಇಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಈ ಯುವ ಪ್ರತಿಭೆಗೆ ಎಲ್ಲ ರೀತಿಯ ಎನ್ಕರೇಜ್ಮೆಂಟ್ ಸಿಗಬೇಕು. ಈ ಸಿನಿಮಾಗೆ ಎಲ್ಲ ರೀತಿಯ ಎನ್ಕರೇಜ್ಮೆಂಟ್ ಸಿಗಬೇಕು. ಜನ ಥಿಯೇಟ್ರಿಗೆ ಬಂದು ಇಂಥ ಅದ್ಭುತವಾದ ಒಂದು ಕಾವ್ಯವನ್ನು ನೋಡಬೇಕು ಅನ್ನೋದು ನನ್ನ ಆಸೆ. ಎಲ್ಲರಿಗೂ, ಇಡೀ ತಂಡಕ್ಕೆ ನಾನು ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ
ಎಲ್ರಿಗೂ ನಮಸ್ಕಾರ. ಇವಾಗಷ್ಟೇ ನಾವು ಗೌರಿ ಸಿನಿಮಾ ನೋಡ್ಕೊಂಡು ಇಂದ್ರಜಿತ್ ಅವರು ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಅಂಡ್ ಹಾಗೆ ಅವ್ರ ಮಗ ಸಮರ್ಜಿತ್ ಐ ಥಿಂಕ್ ಅವ್ರ ಫಸ್ಟ್ ಸಿನಿಮಾ ಅಂತಾನೆ ಅನ್ಸಲ್ಲ, ಬ್ಯೂಟಿಫುಲ್ ಆಕ್ಟಿಂಗ್ ಅಂಡ್ ಇಟ್ ಹ್ಯಾಸ್ ಆಲ್ ರೌಂಡ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಆಕ್ಷನ್ ಇದೆ, ಸಾಂಗ್ಸ್ ಇವೆ, ಇಮೋಷನ್ಸ್ ತುಂಬ ಇದೆ, ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸಾನ್ಯಾ ಅವರು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಅಂಡ್ ಸಿನಿಮಾಟೋಗ್ರಫಿನ ಅಂತ ನಾವು ಹೈಲೈಟ್ ಮಾಡಲೇಬೇಕು, ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾಟೋಗ್ರಫಿ. ಕೃಷ್ಣ ಅವ್ರನ್ನ ಕೂಡ ಮೆಚ್ಚಲೇಬೇಕಾಗುತ್ತೆ. ಪ್ಲೀಸ್ ಬಂದು ಗೌರಿ ಸಿನಿಮಾ ನೋಡಿ, ಈಗ ಥಿಯೇಟರ್ಸ್ ಅಲ್ಲಿ. ಎಲ್ಲರಿಗೂ ನಮಸ್ಕಾರ. ಗೌರಿ ಮೂವಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಐ ಥಿಂಕ್ 5 ರೀಸನ್ಸ್ ಹೇಳಿಕೆ ಇಷ್ಟಪಡ್ತೀನಿ ಈ ಮೂವಿ ಯಾಕೆ ನೋಡ್ಬೇಕು ಅಂತ. ಒಂದು, ಸಮರ್ಜಿತ್ ಐ ಥಿಂಕ್ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಒಂದು ಮೋಸ್ಟ್ ಪ್ರಾಮಿಸಿಂಗ್ ಆಕ್ಟರ್ ಫ್ರಮ್ ನಾವ್ ಆನ್. ಸಾನ್ಯಾ ಅವರ ಆಕ್ಟಿಂಗ್, ಇಂದ್ರಜಿತ್ ಸರ್ ಅವರ ಡೈರೆಕ್ಷನ್, ಮತ್ತೆ ಕೃಷ್ಣ ಸರ್ ಅವರ ಸಿನಿಮಾಟೋಗ್ರಫಿ ಅಮೇಝಿಂಗ್ ಅಂದ್ರೆ ಅದಕ್ಕೆ ಇನ್ನೊಂದು ವರ್ಡ್ ಇಲ್ಲ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಫ್ರೇಮ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಇಷ್ಟ ಆಗಿದ್ದು ಮೂವಿಯಲ್ಲಿ ಏನಂದ್ರೆ ವಿಕಲಚೇತನರ ಟ್ಯಾಲೆಂಟ್ ಬಗ್ಗೆ, ಅವರಿಗೆ ಹೇಗೆ ನಾವು ಸಪೋರ್ಟ್ ಮಾಡ್ಬೇಕಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್ ಈ ಎಂಟೈರ್ ತಂಡಕ್ಕೆ. ನೀವೆಲ್ಲ ಹೋಗಿ ಚಿತ್ರಮಂದಿರಗಳಿಗೆ ಹೋಗಿ ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಈ ಸರಿ ಕರ್ನಾಟಕದ ಅರ್ಟಿಕಲ್ಚರ್ ಎಲ್ಲ ಹೇಳ್ತಾ ಅದು ನಿಜವಾಗ್ಲೂ ಇಂಪ್ರೂವ್ ಮಾಡಿದ್ರ. ಎಕ್ಸಲೆಂಟ್, ಸೂಪರ್. ಆಲ್ ದ ಬೆಸ್ಟ್ ಗೌರಿ. ಬ್ರೋ ಕೂತ್ಕೊತೀರಾ ನೀವು ಎಲ್ಲ ಅವ್ರನ್ನ ಏನ್ ಮಾಡೋದು ಕೇಳ. Hi, I'm Gina. I hope you enjoyed it. I have to say the movie is excellent, excellently shot. Sanya and Samantha and I have to say that Mr. Indrajit Lankesh has killed this movie and I wish the best to Sanya and Samantha. And I have to say it was crazy working in India for the first time. It like an absolute success. But I wish everyone luck. I wish the team luck. I hope this movie is good. ಬನ್ನಿ ನೀವೇ ಮುಂದೆ ಕೂತ್ಕೊಳ್ಳಿ. ಗೌರಿ ಸಿನಿಮಾ ತುಂಬಾ ಮುದ್ದಾಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಮುದ್ದಾಗಿರುವಂತ ಒಂದು ಜೋಡಿ ಇದೆ, ಸಮರ್ಜಿತ್ ಮತ್ತೆ ಸಾನಿಯಾ ಅಯ್ಯರ್ ಇಬ್ರು ಕನ್ನಡ ಚಲನಚಿತ್ರರಂಗಕ್ಕೆ ಹೊಸದಾಗಿ ಪಾದಾರ್ಪಣೆ ಮಾಡಿದ್ದಾರೆ. ತುಂಬಾ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ. ಮತ್ತೆ ಇಂದ್ರಜಿತ್ ಲಂಕೇಶ್ ಅವ್ರ ಬಗ್ಗೆ ನಾವು ಹೇಳುವಂಥದ್ದೇನಿಲ್ಲ, ಯಾಕೆಂತಂದ್ರೆ ಅವರು ಸಿನಿಮಾಗಳಲ್ಲಿ ಒಂದು ಕಲರ್ಫುಲ್ ಅನ್ನೋದು ಏನಿರುತ್ತೆ, ಒಂದು ಲವ್ ಸ್ಟೋರಿ, ಒಂದು ಬ್ಯೂಟಿಫುಲ್ ಸಾಂಗ್ಸ್, ಮತ್ತೆ ಪ್ರೆಸೆಂಟೇಷನ್. ಅವ್ರ ಅವತ್ತಿಂದನೂ ಯಾವುದು ಮೊನಾಲಿಸಾ ಮತ್ತೆ ತುಂಬಾ ಸಿನಿಮಾಗಳು, ಲಂಕೇಶ್ ಪತ್ರಿಕೆ ಎಲ್ಲಾ ಸಿನಿಮಾಗಳಲ್ಲೂ ಅವ್ರ ಸಾಂಗ್ಸ್ ಆಗ್ಬೋದು, ಕತೆ ಆಗ್ಬೋದು, ತುಂಬಾ ಅದ್ಭುತವಾಗಿರುತ್ತೆ. ಇದರಲ್ಲಿ ಮಗನ್ಗೋಸ್ಕರ ಮಾಡಿರುವಂತ ಕತೆ ತುಂಬಾ ಅದ್ಭುತವಾಗಿದೆ. ಮತ್ತೆ ಅವ್ರ ಮಗ ಸಮರ್ಜಿತ್ ಲಂಕೇಶ್ ಅವ್ರ ವಾಯ್ಸ್ ಆಗ್ಬೋದು, ಮತ್ತೆ ಅವ್ರ ಪರ್ಫಾರ್ಮೆನ್ಸ್ ಆಗ್ಬೋದು, ಮತ್ತೆ ಅವರ ಡ್ಯಾನ್ಸ್ ಆಗ್ಬೋದು. ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಒಬ್ಬ ಹೊಸ ಹೀರೋ ಬರ್ತಿದ್ದಾನೆ ಅನ್ನೋದು ತುಂಬಾ ಖುಷಿ. ಯಾಕೆಂತಂದ್ರೆ ಹೊಸಬ್ರು ಅಂತಂದಾಗ ನನಗೆ ತುಂಬಾ ಇಷ್ಟ. ಯಾರೇ ಹೊಸಬ್ರು ಬಂದ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಆಗ್ಬೋದು, ನಮ್ಮ ಜನಗಳಾಗ್ಬೋದು, ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಅವ್ರಿಗೆ ಎನ್ಕರೇಜ್ ಮಾಡಿದ್ದಾರೆ. ಹಾಗಾಗಿ ಸಮರ್ಜಿತ್ಗೆ ಮತ್ತೆ ಸಾನಿಯಾಗೆ ಮತ್ತೆ ಇಂದ್ರಜಿತ್ ಲಂಕೇಶ್ಗೆ ಆಲ್ ದ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ನೋಡುವಂತ ಸಿನಿಮಾ. ಗುಡ್ ಲಕ್. ಥ್ಯಾಂಕ್ ಯು ಸೊ ಮಚ್. ಶುಭಾಶಯಗಳು. ಆಲ್ ದ ಬೆಸ್ಟ್ ಸಮರ್ಜಿತ್ ಮತ್ತು ಗೌರಿ ತಂಡಕ್ಕೆ ಶುಭಾಶಯ. ಯಜ್ಞ ಯಾಗವನ್ನ ನಂಬೋದನ್ನು ಬಿಟ್ಬಿಟ್ಟು ಇಂಥ ಕಲ್ಟ್ ಇರೋ ಸಿನಿಮಾಗಳ ನಂಬಿದ್ರೆ ಕನ್ನಡ ಚಿತ್ರರಂಗ ಉದ್ಧಾರ ಆಗುತ್ತೆ ಅಂತ ಈಗಲೂ ಮತ್ತೊಮ್ಮೆ ಪ್ರತಿಪಾದಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ತೆ. ಗೌರಿ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಅಂದರೆ ಇವತ್ತಿನ ಯುವ ಜನಾಂಗನ ಮೇಜರಾಗಿ ಕಾನ್ಸಂಟ್ರೇಟ್ ಮಾಡಿ ಒಂದು ಮುದ್ದಾದ ಒಂದು ಲವ್ ಸ್ಟೋರಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ.
ಅದರಲ್ಲಿ ಒಂದು ಕಲ್ಚರನ್ನು ಕೂಡ ಬ್ಲೆಂಡ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಏನು ಹೇಳಬೇಕು, ನಿರ್ದೇಶಕರು ಒಂದು ಹೊಸ ರೀತಿಯ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಹೀರೋ ಸಮರ್ಜಿತ್ ಅವರು, ಆಮೇಲೆ ಹೀರೋಯಿನ್ ಗೌರಿ ಅವರು ಎಲ್ಲ ತುಂಬ ಒಂದು ಏನು ಕೆಲವು ಎಮೋಷನ್ ಸೀನ್ಸ್ಗಳಲ್ಲಂತೂ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟು ಟೀಮ್ ಗೌರಿ ಆ್ಯಂಡ್ ಟೆಕ್ನಿಕಲ್ ಟೀಮ್. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಏನು ಈ ಥರ ಒಂದು ಹೊಸ ಪ್ರತಿಭೆಗಳು ಒಂದು ಹೊಸ ತಂಡಕ್ಕೆ ಅಂದರೆ ಹೊಸದಾಗಿ ಲಾಂಚ್ ಆಗ್ತಿರುವಂಥ ಈ ಒಂದು ಹೀರೋಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಹಾಗೆ ಇಂಥವ್ರ ಒಂದು ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಆಯ್ತಲ್ಲ. ಎಲ್ರಿಗೂ ನಮಸ್ಕಾರ. ಗೌರಿ ಓಕೆ ಅಲ್ಲ? ಸೊ ಗೌರಿ ಅನ್ನುವಂಥ ಸಿನಿಮಾ ನೋಡ್ಕೊಂಡ್ ಬಂದ್ರೆ ಬಟ್ ಇವ್ರ ಜೊತೆ ಮಾತಾಡೋದಕ್ಕೆ ಭಯ ಆಗುತ್ತೆ, ಬಿಕಾಸ್ ನಾವು ಡಲ್ ಕಾಣ್ತೀವಿ ಅದಕ್ಕೆ. ಅಂಡ್ ಡೆಫಿನೆಟ್ಲಿ ಗೌರಿ ಅನ್ನೋಂಥ ಒಂದು ಸಿನಿಮಾ ಕಂಟೆಂಟ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ. ಇವಾಗ ವಿಡಿಯೋಸ್ ಎಲ್ಲ ನೋಡಿ ತುಂಬಾ ಜನ ಹೇಳ್ತಾ ಇದ್ರು ರಿತಿಕ್ ರೋಷನ್ ತರ ಇದಾರೆ ಅಂತ. ಅಂಡ್ ಪರ್ಫಾರ್ಮೆನ್ಸ್ ಕೂಡ ಡೆಫಿನೆಟ್ಲಿ ಯಾವ ರಿತಿಕ್ ರೋಷನ್ಗೂ ಕಡಿಮೆ ಇರೋ ತರ ಮಾಡಿದಿರಾ. ಕಂಗ್ರಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್. ಒಂದು ಒಳ್ಳೆ ಒಳ್ಳೆ ಹೀರೋ ಮತ್ತೆ ಕನ್ನಡ ಸಿನಿಮಾಗೆ ಸಿಕ್ಕಂಗ ಆಗಿದೆ. ಆಲ್ ದ ವೆರಿ ಬೆಸ್ಟ್. ಅಂಡ್ ನಮ್ಮ ಸಾನ್ಯಾ ಅಯ್ಯರ್ ಅವರು ಕೂಡ ಅವರು ಏನು ಟಿವಿನಲ್ಲೆಲ್ಲ ತುಂಬಾ ಸೀರಿಯಲ್ ಎಲ್ಲ ಮಾಡಿದ್ದಾರೆ. ಬಟ್ ಸಿನಿಮಾ ಅಂತ ಬಂದಾಗ ಹೀರೋಯಿನ್ ಆಗಿ ಮೊದಲ ಸಿನಿಮಾ. ಬಟ್ ಎಲ್ಲೂ ಸಮರ್ಜಿತ್ ಅವ್ರು ಇರ್ಬೋದು ಅಥವಾ ಸಾನ್ಯಾ ಅವ್ರು ಇರ್ಬೋದು, ಮೊದಲ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಅಂಡ್ ಕತೆ ತುಂಬಾ ಗಟ್ಟಿಯಾಗಿದೆ. ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋವಂಥದ್ದು, ದಯವಿಟ್ಟು ಸಿನಿಮಾ ನೋಡಿ ಅಂಡ್ ಥಿಯೇಟ್ರಲ್ಲೇ ಬಂದು ನೋಡಿ, ದೊಡ್ಡ ಗೆಲುವಾಗೋ ತರ ಮಾಡ್ಕೊಡಿ. ಅಂಡ್ ಇಂದ್ರಜಿತ್ ಸರ್ ಒಂದು ಅದ್ಭುತವಾಗಿರುವಂತಹ ಸಿನಿಮಾಗಳನ್ನ ಕೊಡ್ತಾ ಬಂದಿದ್ದಾರೆ. ಇದು ಕೂಡ ಒಂದು ದೊಡ್ಡ ಹಿಟ್ ಲಿಸ್ಟ್ ಸೇರ್ಲಿ ಅಂತ ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಾನು ಪಿಕ್ಚರ್ ಅಂತ ನಾನು ನೋಡಿ ಬಹಳ ಖುಷಿ ಆಯ್ತು. ಈ ಪಿಕ್ಚರು ಬಹಳ ಅದ್ಭುತವಾಗಿ ಮಾಡಿದ, ನನಗೆ ತುಂಬಾ ಇಷ್ಟ ಆಗಿದೆ. ಅದರಲ್ಲಿ ಗೌರಿ ಪಾತ್ರ ತುಂಬಾ ಅದ್ಭುತ ಆಗಿದೆ. ಪಿಕ್ಚರು ಕತೆ ಹಾಡು ಎಲ್ಲರೂ ಬಹಳ ಇಷ್ಟ ಆಗಿತ್ತು. ಪಿಕ್ಚರ್ ನೋಡಿ ನಾನು ಜಿಂಗ ಲಾಕ ಲಾಕ ಬರ್ರ ಅನ್ನೋ ಮಟ್ಟಕ್ಕಿದೆ. ಪಿಕ್ಚರ್ ನೋಡಿದವರೆಲ್ಲರೂ ಜನರ ಥಿಯೇಟ್ರಿಗೆ ಕರೆಸಿ ನೋಡಿ ಒಳ್ಳೆ ಸಿನಿಮಾ ಬರೀತಿ, ಎಲ್ಲರೂ ನೋಡಿ ತುಂಬಾ ಖುಷಿ ಆಗಿದೆ. ತುಂಬಾ ಮೊದಲನೇದಾಗಿ ಇಂದ್ರಜಿತ್ ಲಂಕೇಶ್ ಅವರಿಗೆ ನಾನು ಶುಭಾಶಯ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾವು 2002 ಮುಂಗಾರು ಮಳೆ ಸಿನಿಮಾ ನೋಡಿದ್ದು. ಅದರಲ್ಲಿ ಒಂದಲ್ಲ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಒಂದಷ್ಟು ಒಳ್ಳೊಳ್ಳೆ ಲೊಕೇಶನ್ಗಳು, ಅದ್ಭುತವಾದಂಥ ಲೊಕೇಶನ್ಗಳನ್ನ ನೋಡಿದ್ದು. ಅದೇ ರೀತಿ ಈ ಚಿತ್ರದಲ್ಲಿ ಒಳ್ಳೆ ಲೊಕೇಶನ್ಗಳು ಇದುವರೆಗೂ ನಾವು ಕೆಲವು ಚಿತ್ರಗಳಲ್ಲಿ ನೋಡದೇ ಇರ್ತಕ್ಕಂಥ ದೃಶ್ಯಗಳಲ್ಲಿ ತೋರಿಸಿದ್ದಾರೆ. ಸಾನಿಯಾ ನನ್ನ ಜೊತೆ ಬಿಗ್ ಬಾಸ್ ಅಲ್ಲಿ ಇದ್ದಂಥ ಕಂಟೆಸ್ಟೆಂಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಒಂದು ಸಮರ್ಜಿತ್ ಅವರು ಒಂದು ಹೊಸ ಹೀರೋ ಕನ್ನಡ ಇಂಡಸ್ಟ್ರಿ ಒಂದು ಉತ್ತಮವಾದಂಥ ಒಂದು ಸದಾಭಿರುಚಿಯ ಚಿತ್ರ. ಎಲ್ಲ ಕುಟುಂಬ ಸಮೇತರಾಗಿ ಬಂದು ನೋಡೋದು ಎಲ್ಲ ನೋಡಿ ನಮ್ಮ ಕನ್ನಡ ಚಿತ್ರಗಳನ್ನ ಬೆಳೆಸಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ. ನಮಸ್ಕಾರ. ಗೌರಿ ಸಿನಿಮಾ ನೋಡ್ಕೊಂಡು ಬರ್ತಾ ಇದೀನಿ. ಆಕ್ಚುಲಿ ನಂಗೆ ಏನ್ ಮಾತಾಡ್ಬೇಕು ಬ್ಯೂಟಿಫುಲ್ ಸ್ಟೋರಿನ ಲಂಕೇಶ್ ಅವರು ನಿರ್ದೇಶಿಸಿದ್ದಾರೆ. ಹೊಸದಾಗಿ ಈಗ ಇಂಟ್ರಡಕ್ಷನ್ ಆಗ್ತಾ ಇದ್ದಾರೆ ಅಂತ ಹೇಳಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿ ಒಂದು ಆಲ್ರೌಂಡರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ವೆರಿ ಆಲ್ಮೋಸ್ಟ್ ಆಲ್ ಒಂದು ಯಾವಾಗಲೂ ಒಂದು ನಾರ್ಮಲ್ ಸ್ಟೋರಿ ತರ ಬರುತ್ತೆ. ಬಟ್ ಇಲ್ಲಿ ಅಂಗವಿಕಲರನ್ನ ಇಟ್ಕೊಂಡು ಇಂಥ ಒಂದು ಸ್ಟೋರಿನ ಕನ್ನಡ ಇಂಡಸ್ಟ್ರಿ ಮೊದಲನೇ ಬಾರಿ ಎಲ್ಲ ಡೈರೆಕ್ಷನ್ ಮಾಡಿ ಅದ್ಭುತವಾದ ಪಿಕ್ಚರೈಸೇಷನ್, ಮಾಸ್ ಆಕ್ಷನ್, ಎವ್ರಿಥಿಂಗ್ ಇಸ್ ಸ್ಪಾಟ್ ಆನ್. ಕಂಗ್ರ್ಯಾಚುಲೇಷನ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಮ್ಯೂಸಿಷಿಯನ್ ಆಗಿ, ಸಿಂಗರ್ ಆಗಿ ನಾನು ಈ ಫಿಲಮ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿಕೊಂಡೆ, ರಿಲೇಟ್ ಮಾಡಿಕೊಂಡೆ. ಬಿಕಾಸ್ ಒಂದು ಬ್ಯಾಂಡ್ ಕನ್ಸ್ಟ್ರಕ್ಷನ್ ಬಗ್ಗೆ ಅವರು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅದರಲ್ಲಿರೋ ಚಾಲೆಂಜಸ್ಸು ಅದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಪ್ಲಸ್ ಆ ಮೋಟಿವೇಶನ್ನು ಎಂತ್ ಮೊಮೆಂಟ್ವರೆಗೂ ಇರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಲವ್ಲಿ ಮ್ಯೂಸಿಕ್ ಬೈ ಆರ್ ಲವಿಂಗ್ ಜೆಸಿ ಗಿಫ್ಟ್ ಸರ್. So congratulations to the entire team of Gauri. I wish you all the best. Thank you. ಬಿಡಿ ಬಂಜನಪ್ಪ. ಎಲ್ಲ ಕಲಾಭಿಮಾನಿಗಳಿಗೆ
ನನ್ನ ವಂದನೆಗಳು. ಇವತ್ತು ತುಂಬಾ ಸಂತೋಷವಾಗ್ತಿದೆ. ಇಷ್ಟು ದಿವಸ ನಮ್ಮ ಮೊಮ್ಮಕ್ಕಳು ನೋಡ್ಕೊಂಡು ನನ್ನ ಮಗ ಎಲ್ಲರನ್ನೂ ನೋಡ್ಕೊಂಡು ಬಂದೆ. ಈಗ ನನ್ನ ಸಣ್ಣ ಪುಟ್ಟ ಮಗುವಾಗೆ ಮಾಡಿದ ಮಗು ಇವತ್ತು ಹೀರೋಯಿನ್ ಆಗಿ ನೋಡ್ತಿದ್ದೀನಿ. ತುಂಬಾ ಸಂತೋಷವಾಯ್ತು. ನೀವೆಲ್ಲ ನೋಡಿ ಆ ಮಗುನ ಹರಿಸಿ ಹೀರೋ ಹುಡುಗ ಮಾಡಿದ್ರು ತುಂಬಾ ಲಕ್ಷಣವಾಗಿ ಕಾಣಿಸ್ತಿದ್ದ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರೆಲ್ರಿಗೂ ನಿಮ್ಮ ಆಶೀರ್ವಾದ ಇರಲಿ. ಇಂಥ ಪಿಕ್ಚರ್ ಬರ್ತಾ ಇಲ್ಲಿ ಪುನಃ ಅಂತ ನೀವೆಲ್ಲೂ ಆಶೀರ್ವಾದ ಮಾಡಿ ಹರಿಸಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಹಲೋ. ಸೊ ನಾನು ಮೂವಿ ನೋಡಿದೆ. ಲೈಕ್ ಮೂವಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಇವತ್ತಿನ ಯಂಗ್ಸ್ಟರ್ಸ್ಗೆ ಈ ಥರ ಮೂವೀಸ್ ಬೇಕು. ಎಲ್ರಿಗೂ ನಮಸ್ಕಾರ. ಈತಾನೆ ಗೌರಿ ಸಿನಿಮಾ ಪ್ರೀಮಿಯರ್ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಐ ಮಸ್ಟ್ ಸೇ ಸಮರ್ಜಿತ್ ಆ್ಯಂಡ್ ಸಾನಿಯಾ ಇಬ್ರು ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಆನ್ ಸ್ಕ್ರೀನ್. ಆ್ಯಂಡ್ ಅಂದರೆ ಒಂದು ಫುಲ್ ಪ್ಯಾಕೇಜ್ ಇರೋ ಹೀರೋ ಸಮರ್ಜಿತ್. ಆ್ಯಂಡ್ ಲುಕ್ಸ್ ಇರಬಹುದು, ಡಾನ್ಸ್, ಎವ್ರಿಥಿಂಗ್ ಹಿ ಹಸ್ ಡನ್ ಬ್ರಿಲಿಯಂಟ್ಲಿ. ಆ್ಯಂಡ್ ಸಾನಿಯಾ ಯು ಆರ್ ಲುಕಿಂಗ್ ಗಾರ್ಜಿಯಸ್. ಬರೀ ಅವರ ಒಂದು ಅಪಿಯರೆನ್ಸ್ ಲುಕ್ಸಿಗೋಸ್ಕರ ನಾವು ದೊಡ್ಡ ಥಿಯೇಟ್ರಲ್ಲಿ ಬಂದು ನೋಡಬೇಕು, ಅಷ್ಟು ಚೆನ್ನಾಗಿದೆ ಲುಕಿಂಗ್. ಆ್ಯಂಡ್ ಇಂದ್ರಜಿತ್ ಸರ್ಗೆ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇಡೀ ಚಿತ್ರತಂಡಕ್ಕೆ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ನ್ಯೂ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಕಂಗ್ರ್ಯಾಚುಲೇಷನ್ಸ್ ಇಂದ್ರಜಿತ್ ಸರ್. ನನಗೆ ಹೇಳಿದ ಹಾಗೆ ಸಮರ್ಜಿತ್ ಆಗಲಿ ಅಥವಾ ಸಾನಿಯಾ ಆಗಲಿ ತೆರೆ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಮುದ್ದಾಗಿ ಕಾಣಿಸ್ತಿದ್ದಾಳೆ ನನ್ನ ಸ್ನೇಹಿತೆ ಸಾನಿಯಾ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಜೊತೆಗೆ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸಮಾಜಕ್ಕೆ ಯಾವ ರೀತಿ ಸಂದೇಶವನ್ನ ತಲುಪಿಸ್ಬೇಕು, ಈಗಿನ ಕಾಲಕ್ಕೆ ಅನುಗುಣವಾಗಿ ಸಂದೇಶವನ್ನ ತಲುಪಿಸ್ತಿದ್ದಾರೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಥ್ಯಾಂಕ್ ಯು ಸೊ ಮಚ್. You stand. No. Stand here. Such a beautiful, pretty, handsome boy. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಬೇಕಿತ್ತು. ನನಗನ್ಸುತ್ತೆ ಇವರು ತುಂಬಾ ದೊಡ್ಡ ಸ್ಟಾರ್ ಆಗೋ ಲಕ್ಷಣಗಳಿದೆ. ನನಗೆ ಅವ್ರ ಸ್ಕ್ರೀನ್ ನಲ್ಲಿ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. I was starting to fall in love with you. How actually I mean seeing him grow and blossom like this, and the way he dances, really emotion, when he talks with his eyes, that's a very beautiful thing for an actor. And congratulations on a very good debut. Congratulations to Indrajit and the whole team. Sanya, lovely job. Good dancer, good actor, everything. I love it. Yes. ನಾನು ಆಕ್ಚುಲಿ ಫಸ್ಟ್ ಅವ್ರನ್ನ ನೋಡಿದ್ದು ಸೋಷಿಯಲ್ ಮೀಡಿಯಲ್ಲಿ ಟೈಮ್ ಬರುತ್ತೆ ಸಾಂಗ್ಗೆ ಡಾನ್ಸ್ ಮಾಡಿದ್ದು. ಅಂಡ್ ಐ ವಾಸ್ ಸೋ ಕ್ಯೂರಿಯಸ್. ನಾನು ಇಂದ್ರಜಿತ್ ಸರ್ಗೆ ಹೇಳ್ತಾ ಇದ್ದೆ ನಾನು ಸಿನಿಮಾ ನೋಡ್ಲೇಬೇಕು, ನೀವು ಹೇಳಿ ರಿಲೀಸ್ ಆದಾಗ ಅಂತ ಹೇಳ್ಬಿಟ್ಟು. ಇವತ್ತು ತುಂಬಾ ಖುಷಿ ಆಗ್ತಿದೆ. ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ, ಒಳ್ಳೆ ಹೀರೋ ಸಿಕ್ಕಿದ್ದಾರೆ ಅಂತ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಬಂದ್ಬಿಟ್ಟು ನೋಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ನೀವೆಲ್ರಿಗೂ ಗೊತ್ತಿರುತ್ತೆ ಗೌರಿ ಪ್ರೀಮಿಯರ್ ಶೋ ಇದು. ಆ್ಯಂಡ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ನಮಗಂತೂ ಸಾನಿಯಾ ಆಗಲಿ ಸಮರ್ಜಿತ್ ಅವ್ರದ್ದು ಫಸ್ಟ್ ಮೂವಿ ಅಂತ ಅನಿಸ್ಲೇ ಇಲ್ಲ. ಬಿಕಾಸ್ ಎಲ್ಲಿ ಯಾವ ಥರ ಆ್ಯಕ್ಟ್ ಮಾಡಬೇಕು, ಎಲ್ಲಿ ಎಷ್ಟು 100% ಆಗಬೇಕು ಅಷ್ಟು ಹಾಕಿದ್ದಾರೆ. ಫೈಟಲ್ಲಿ ಆಗಿರ್ಬೋದು ಅಥವಾ ಡ್ಯಾನ್ಸಲ್ಲಿ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ಮೂವಿ ಫಸ್ಟ್ ಮೂವಿ ಗೌರಿ ಅಂತ ಅನ್ಸೋದಿಲ್ಲ. ಆ್ಯಂಡ್ ತುಂಬ ಟ್ವಿಸ್ಟ್ ಇಟ್ಟಿದ್ದಾರೆ. ನನಗಂತೂ ಸಿಕ್ಕಾಬಿಟ್ಟು ಇಷ್ಟ ಆಯಿತು. ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ಲೀಸ್ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಹಾಯ್ ಜಿಹಾನ್, ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಮರ್ಜಿತ್ ಮತ್ತು ಸಾನಿಯಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಕ್ಯಾಸ್ಟಿಂಗ್ ಅಂದರೆ ಮೂವಿ ಯಾವ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸ್ ಆಗಿರಲಿ, ಫೈಟ್ಸ್ ಆಗಿರಲಿ ಎಲ್ಲರೂ ತುಂಬ ಚೆನ್ನಾಗಿತ್ತು. ಸೊ ಐ ವಿಶ್ ದಿ ಎಂಟೈರ್ ಮೂವಿ ಬಿ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಬಾಯ್. ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ ಅಂದರೆ ಅದು ಅವ್ರ ಬಗ್ಗೆ ಹೇಳಿಲ್ಲ ಅಂದರೆ ನನಗೆ ಈ ಸ್ಪೀಚ್ಗೆ ಒಂದು ವ್ಯಾಲ್ಯೂ ಇಲ್ಲ. ಈ ಸಿನಿಮಾ ಜಗತ್ತಿಗೆ ನನ್ನ ಕರ್ಕೊಂಡ್ಬರೋದು ಸುದೀಪ್ ಅಣ್ಣ ಮತ್ತು ಪ್ರಿಯಾ ಅಕ್ಕ. ಸೊ ಅವರಿಂದನೇ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ಇನ್ನೊಂದು ವೇದಿಕೆ ಇದೆ, ಅದರಲ್ಲೂ ಮಾತಾಡ್ತೀನಿ ನಾನು. ಅದು ಬಿಟ್ಟು ಈ ಮೂವಿ ಮಾತಾಡಬೇಕು ಅಂದರೆ ಇಬ್ಬರು ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ. ಇಬ್ಬರು ಅನ್ಸೋದೇ ಇಲ್ಲ ನನಗೆ ಡೆಬ್ಯೂ ಮಾಡಿದ್ದಾರೆ ಅಂತ. ಟೋಟಲಿ ಅಂದರೆ ಕ್ಯಾಮ್ರಾ ಇಬ್ಬರು ತಿನ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಸೀರಿಯಸ್ ಆಗಿ ಡ್ಯಾನ್ಸ್ ಮಾತ್ರ ಸಮ್ಮರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಸಖತ್ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಮೂವಿ. ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ದಯವಿಟ್ಟು ಬಂದು ಈ ಗೌರಿ ಮೂವಿನ ಹರಿಸಿ ಆಶೀರ್ವಾದ ಮಾಡಿ
ನಿಮ್ಮೆಲ್ಲರ ಪ್ರೋತ್ಸಾಹ ಈ ಮೂವಿ ಮೇಲೆ ಇರ್ಲಿ ಅಂತ ಕೇಳ್ಕೊಂತ ನನ್ನ ಮಾತು ಮುಗಿಸಲ್ಲ ಇನ್ನ ಇದೆ. ಇಂದ್ರಜಿತ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವ್ರು ನನಗೆ ಇಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ವೆರಿ ಗ್ರೇಟ್ಫುಲ್ ಫಾರ್ ಹಿಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಗೌರಿಗೆ ಇಬ್ಬರಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವಾಜ್ ಮಾತಾಡ್ತಿದ್ದೀನಿ. ಸೊ ನನ್ನ ಫಸ್ಟ್ ಸಿನಿಮಾ ಎಲ್ಲ ನೋಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ನೋಡಿರೋ ಎಲ್ಲರಿಗೂ ಗೊತ್ತು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಯೂತ್ ಆಗಿರ್ಬೋದು ಬೈ ಏನ್ ಗೊತ್ತಾ, ಸಿಂಪಲ್ ಆಗಿ ಹೇಳ್ಬೇಡ, ನನ್ನ ಸ್ಟೈಲಲ್ಲಿ ಹೋಗ್ಲಾ ನೀವ್ ಹೇಳ್ಬೇಕು ಏನ್ ಹೋಗ್ಲಾ ಹೆಂಗೆ ಅಂತ ಅಂದ್ಬಿಟ್ಟು. ನನ್ ಜೋಶ್ ಇಲ್ಲ ಅಂದ್ರೆ ನನಗೆ ಮಾತಾಡಕ್ ಭಯ. ಇಷ್ಟು ಬಂದ್ರೆ ಸಾಕು. ಅಣ್ಣ ತಪ್ಪು ಮಾಡಿದ್ರೆ ಅಂತಾರೆ ಸಾರಿ, ತಪ್ಪು ಮಾಡಿದ್ರೆ ಅಂತಾರೆ ಸಾರಿ. ನೋಡೋ ಪ್ರತಿಯೊಬ್ಬನಿಗೆ ಇಷ್ಟ ಆಗೋ ಸಿನಿಮಾ ಗೌರಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬೈ ಫಸ್ಟ್ ಹಾಕಲ್ಲ ನಮ್ ಯೂತಿಗೆ ಹೆಂಗಿರುತ್ತೆ ಹಂಗಿರುತ್ತೆ. ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ ಬಂದಿದೆ ಸಿನಿಮಾಗೆ. ನಮ್ಮಪ್ಪ ನಮ್ಮಮ್ಮ ಅಳ್ತಿದ್ದಾರೆ. ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಕಣ್ಣಲ್ಲಿ ನೀರು ಹೂ ಅಂತ ಅಳ್ತಿದ್ದಾರೆ. ಪ್ರತಿಯೊಬ್ರು ಕನೆಕ್ಟ್ ಆಗ್ಬಿಡ್ತೀರಾ. ಒಂದೇ ಒಂದು ಮಾತು ಹೇಳ್ತೀನಿ, ಅಣ್ಣ ಪೊಲೀಸ್ ಅವ್ರ ಹತ್ರ ಇರುತ್ತೆ ಗನ್ನು, ಪೊಲೀಸ್ ಅವ್ರ ಹತ್ರ ಇರುತ್ತೆ ಗನ್ನು. ಗೌರಿ ಸಿನಿಮಾದಲ್ಲಿ ಮಸ್ತ್ ಆಗಿದೆ ಎಮೋಷನ್. ಇಲ್ಲ ಏನಕ್ಕೆ ಅಂದ್ರೆ ಪ್ರತಿಯೊಬ್ರು ಕನೆಕ್ಟ್ ಆಗ್ತೀರಾ ಬೈ. ಒಂದ್ ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಅಪ್ಪ ಅಮ್ಮನ ಹೇಳ್ಬಿಟ್ರೆ ಏನ್ ಗೊತ್ತಾ ಪ್ರಾಬ್ಲಮ್ ಅಲ್ಲ, ಹೇಳ್ಬಿಟ್ರೆ ಅದು ರಿವೀಲ್ ಆಗ್ಬಿಡುತ್ತೆ, ಅದು ಹೇಳ್ಬಾರ್ದು. ಬಟ್ ಸಿನಿಮಾ ನೋಡಿ. ಇವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ನೀವು ಆಲ್ರೆಡಿ ಸಾಂಗ್ಸ್ ಫೈಟ್ಸ್ ಎಲ್ಲ ನೋಡಿರ್ತೀರಾ, ನಿಮ್ಗೆಲ್ಲ ಗೊತ್ತಿರತ್ತೆ. ಬಟ್ ಒಂದೇ ಒಂದು ಮಾತು ಹೇಳ್ತೀನಿ, ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು, ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು. ಯಾಕಂದ್ರೆ ಇಲ್ಲಿರೋದು ನಮ್ಮ ಪ್ರೀತಿಯ ಸಮರ್ಜಿತ್ ಲಂಕೇಶ್. ಸೊ ಏನಕ್ಕಂದ್ರೆ ಆ ಫೈಟ್ಸ್ ಆ ಡ್ಯಾನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ನನಗೆ ಆ ಅಪ್ಪ ಇಂದ್ರಜಿತ್ ಲಂಕೇಶ್ ಅವರು ನನಗೆ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ. ಸೊ ತುಂಬಾ ಒಳ್ಳೆ ಸಿನಿಮಾ. ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ. ಕನ್ನಡ ಸಿನಿಮಾ ಬೆಳಿಬೇಕು, ಗೆಲ್ಬೇಕು. ಅದರಲ್ಲಿ ಇಂಥ ಒಬ್ಬ ಆಕ್ಟರ್ ಬೆಳಿಬೇಕು, ಇದೇ ಮೇನ್ ನಮ್ಮ ಉದ್ದೇಶ. ಲಾಸ್ಟಿಗೆ ಒಂದೇ ಒಂದು ಮಾತು ಎಲ್ಲರಿಗೂ ಹೇಳ್ಬಿಡ್ತೀನಿ, ಅಣ್ಣ ರೋಡಲ್ಲಿ ಹೋಗುತ್ತೆ ಲಾರಿ, ರೋಡಲ್ಲಿ ಹೋಗುತ್ತೆ ಲಾರಿ. ಗೌರಿಯಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಲವ್ ಸ್ಟೋರಿ. ಇಷ್ಟೇ. ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ, ಯಾರು ಮಿಸ್ ಮಾಡ್ಬೇಡ್ರಿ. ನೆಕ್ಸ್ಟ್ ಲೆವೆಲ್ ಪ್ರತಿಯೊಬ್ರು ಎಂಜಾಯ್ ಮಾಡೋ ಸಿನಿಮಾ ಗೌರಿ. ಮಿಸ್ ಮಾಡಿದ್ರೆ ನೀವೇ ಅನ್ಕೋಬೇಕು ನೆಕ್ಸ್ಟ್ ಟೈಮ್ ನೋಡಿದಾಗ, ಅಯ್ಯೋ ಏನಕ್ಕಪ್ಪ ಇಂಥ ಸಿನಿಮಾ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು. ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ, ನಕ್ಕೊಂಡು ಹೋಗ್ತೀರಾ. ಫನ್ನು, ಕಾಮಿಡಿ, ಎಮೋಷನ್ನು ಎಲ್ಲ ಮಿಕ್ಸು ಮಸಾಲ ಮಿಕ್ಸರು ತಿನ್ಕೊಂಡು ಹೋಗಿ ಬನ್ನಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನನಗೆ ಡಬಲ್ ಧಮಾಕ. ಈಚೆಯಿಂದ ಗೌರಿ, ಆಚೆಯಿಂದ ಕೃಷ್ಣನ್ ಪ್ರಣಯ ಸಖಿ, ಎರಡರಲ್ಲೂ ನಾನಿದ್ದೆ. ಗೌರಿ ಫಿಲ್ಮು ತಂಡದೊಂದಿಗೆ ನೋಡಿದೊಂದು ಸಂತೋಷವೇ ಬೇರೆ. ಯಾಕಂದ್ರೆ ಕೆಲಸ ಮಾಡಿದವ್ರ ಜೊತೆ ನೋಡುವಾಗ ನಮಗೆ ಇನ್ನೂ ಮನಸ್ಸು ತುಂಬಿ ಬರ್ತಿದೆ. ತುಂಬಾ ಇಮೋಷ್ನಲಿ ಕನೆಕ್ಟ್ ಆಯ್ತು. ಯಾಕಂದ್ರೆ ಇಲ್ಲಿಯ ಹೀರೋಗೆ ಒಂದು ಸಮಸ್ಯೆ ಕಾಡ್ತದೆ. ಆ ಸಮಸ್ಯೆಯನ್ನು ನಾನು ನಿಜ ಜೀವನದಲ್ಲಿ ಅನುಭವಿಸಿದಳು. ನೋಡ್ತಾ ಹಾಗೆ ಮನಸ್ಸು ತುಂಬಾ ಆರ್ದ್ರ ಆಯ್ತು. ತುಂಬಾ ಖುಷಿ ಆಗ್ತಿದೆ. ಏನು ಅಂದ್ರೆ ಸಮರ್ಜಿತ್ನಂತ ಚಂದದ ಹುಡುಗನಿಗೆ ಅಮ್ಮ ಆದದ್ದು. ಇದಕ್ಕೆ ಇಂದ್ರಜಿತ್ ಲಂಕೇಶ್ ಸರ್ ಅವಕಾಶ ಕೊಟ್ಟೋದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಿದ್ದೇನೆ. ಅದು ಅಲ್ಲದೆ ಮೀಡಿಯಾದವರ ಸಪೋರ್ಟು ಮತ್ತು ಕನ್ನಡದ ಸಿನಿಮಾಗಳು ಬೆಳಿಬೇಕು ಅಂದರೆ ಕನ್ನಡ ಜನತೆಯ ಸಪೋರ್ಟು ಸಿನಿಮಾಕ್ಕೆ ಬೇಕೇ ಬೇಕು. ನಿಮ್ಮೆಲ್ಲರಿಗೂ ಕನ್ನಡ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೆ. ಧನ್ಯವಾದ. I want you to do a step also. Good job. That is the greatest part. Really good. I start.
ಗೌರಿ ಮೂವಿ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಸಮರ್ಜಿತ್ ಆಗಿರ್ಲಿ, ಇಂದ್ರಜಿತ್ ಸರ್ ಆಗಿರ್ಲಿ, ತುಂಬಾನೇ ಖುಷಿ ಆಯ್ತು ಇದನ್ನೆಲ್ಲ ನೋಡ್ಬಿಟ್ಟು. ಆಮೇಲೆ ಸ್ಯಾಮ್ವಿ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಆ ಫಸ್ಟ್ ಹಾಫ್ ಅಲ್ಲೇ ಒಂದು ಟ್ವಿಸ್ಟ್ ನಾನು ಆಲ್ರೆಡಿ ಹುಡುಕ್ಬಿಟ್ಟು ಐ ವಾಸ್ ಆಸ್ಕಿಂಗ್ ಏನಿದೆ ಏನಿದೆ ನಾನು ಹೇಳಲ್ಲ ಮೂವಿ ನೋಡ್ಬೇಕು ಅಂತ. ಬಟ್ ಎಕ್ಸ್ಪೆನ್ಸ್ ಹಂಗೆ ಲಾಸ್ಟ್ ವರ್ಗೂ ಇಟ್ಟಿದ್ರು. ಸೊ ನನಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸ್ತು ಮೂವಿ. ಸೊ ವೆರಿ ವೆಲ್ ಡನ್ ಗೌರಿ ಟೀಮ್ ಆಗಲಿ, ಇಡೀ ತಂಡಕ್ಕೆ ಐ ವುಡ್ ಲವ್ ಟು ವಿಶ್ ಬೆಸ್ಟ್ ವಿಶಸ್. ಇದೇ ತರ ಒಳ್ಳೆ ಮೂವಿ ಮಾಡ್ತಾ ಇರಿ ಆ್ಯಂಡ್ ಕನ್ನಡ ಇಂಡಸ್ಟ್ರಿನ ಇದೇ ತರ ಬೆಳೆಸ್ತಾ ಇರಿ. ಸೊ ನನಗೆ ಇವ್ರ ಆ್ಯಕ್ಟಿಂಗ್ ಅಂತ ತುಂಬ ಇಷ್ಟ ಆಯಿತು ಆ್ಯಂಡ್ ಹಿಸ್ ಡಾನ್ಸ್ ನಾನು ಫಿದಾ ಹೋಗಿದ್ದೀನಿ. ಸೊ ತುಂಬ ಇಷ್ಟ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಇದೆಲ್ಲ ಬಿದ್ದಾಗುತ್ತೆ, ಇದೆಲ್ಲ ಬಿದ್ದಾಗುತ್ತೆ. ಮೊದಲಾಗಿ ನನ್ನ ಹೆಸರು ಕೀರ್ತಿ ಕೃಷ್ಣ ಅಂತ. ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಶ್ರೀ ಆ್ಯಂಡ್ ಶರಣ್ ಅವರು ಸಾಕು. So apart from that, Sanya, she is my childhood best friend and ತುಂಬ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಒಂದು ಹೀರೋಯಿನ್ ಆಗಿ ಒಂದು ಲೀಡ್ ರೋಲಲ್ಲಿ ಇರೋದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಶಿ ಹ್ಯಾಸ್ ಕಂಪ್ಲೀಟ್ಲಿ ಟೇಸ್ಟ್ ಇಟ್ ಅಂತ ಹೇಳ್ತಾರೆ. ಶಿ ಇಸ್ ಲುಕಿಂಗ್ ಬ್ಯೂಟಿಫುಲ್. ಆ್ಯಂಡ್ ಹಾಗೆ ಸಮರ್ಜಿತ್ ಅವರು ಆಲ್ ದ ಬೆಸ್ಟ್ ಫಾರ್ ಯುವರ್ ಡೆಬ್ಯೂ ಆ್ಯಂಡ್ ಕಂಗ್ರಾಚುಲೇಷನ್ಸ್. ಹಿ ಇಸ್ ಡನ್ ಅ ವೆರಿ ಗುಡ್ ಜಾಬ್. ಅವ್ರು ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಇಡೀ ಗೌರಿ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟ. ಇವರು ನಮ್ಮ ಫ್ಯೂಚರ್ ಹೀರೋಯಿನ್, ಕನ್ನಡ ಚಿತ್ರರಂಗಕ್ಕೆ ದ ಮೋಸ್ಟ್ ಪ್ರಾಮಿಸಿಂಗ್ ಹೀರೋಯಿನ್ ಆಗಿ ಹೆಜ್ಜೆ ಇಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇವ್ರ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಈ ಪಿಕ್ಚರು ಗೌರಿ ಅಂತ ಹೆಸರಿಟ್ಟಿದ್ದಾರೆ. ಸೊ ತಾಯಿಯ ಮೂಲಕವಾಗಿ ಈ ಪಿಕ್ಚರ್ನ ಎಲ್ಲರೂ ಪ್ರಾರಂಭ ಮಾಡಿದ್ದಾರೆ. ಈ ಪಿಕ್ಚರಲ್ಲಿ ಒಂದು ಸಾಂಗ್ ಇರುತ್ತೆ, ಏನು ಅಂದರೆ ಟೈಮ್ ಬರುತ್ತೆ ಅಂತ. ಆ್ಯಕ್ಚುಲಿ ಇವರಿಬ್ಬರಿಗೂ ಟೈಮ್ ಬಂದ್ಬಿಟ್ಟಿದೆ, ಅದಕ್ಕೋಸ್ಕರನೇ ಈ ಸಾಂಗ್ನ ಮಾಡಿದ್ದಾರೆ. ಆ್ಯಕ್ಚುಲಿ ಇವರಿಬ್ಬರು ಹೀರೋಯಿನ್ ಆಗಿದ್ದಾರೆ. ನೀವು ದಯವಿಟ್ಟು ಎಲ್ಲರೂ ಪಿಕ್ಚರ್ನ ಥಿಯೇಟ್ರಿಗೆ ಬಂದು ನೋಡಿ, ಎಲ್ರಿಗೂ ಆಶೀರ್ವದಿಸಿ. ಇಂಥ ಮಕ್ಕಳು ಬಂದರೆ ಇವರನ್ನ ನೋಡಿ ಇನ್ನೂ ಒಂದಿಷ್ಟು ಜನ ಮಕ್ಕಳು ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ನಾನು ಸಿನಿಮಾ ಬಗ್ಗೆ ಮಾತಾಡಲ್ಲ. ಸಿನಿಮಾ ಬಗ್ಗೆ ಮಾತಾಡಲ್ಲ. ಇನ್ನು ನೀವು ಮಾತಾಡಬೇಕು, ಜನರು ಮಾತಾಡಬೇಕು. ಯಾಕೆಂತಂದರೆ ಸಿನಿಮಾನ ನಾನು ಜನರ ಮುಂದೆ ನೀಡಿದ್ದೀನಿ. ಮತ್ತು ನಮ್ಮ ನಿಜವಾದ ಹೀರೋಸ್, ಈ ಸಿನಿಮಾ ನಿಜವಾದ ಹೀರೋಸ್ ಆ್ಯಂಡ್ ಹೀರೋಯಿನ್ಸ್ ಅಫ್ಕೋರ್ಸ್ ಸಮರ್ಜಿತ್, ಸಾನ್ಯಾ ಜೊತೆಗೆ ಮುಖ್ಯ ಪಾತ್ರದಲ್ಲಿ ಒಂಥರ ನಿಜವಾದ ಒಂದು ನಾಯಕಿರು ಅಂತಂದರೆ ನಮ್ಮ ಕಿರಣ್, ಮಂಡ್ಯದ ಕಿರಣ್ ಥ್ಯಾಂಕ್ಸ್. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಮನಸ್ಸಿನ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಾನು ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು. ಇಂದ್ರಜಿತ್ ಲಂಕೇಶ್ ಸರ್ ನಮ್ಗೆ ಯಾವ ರೀತಿ ಇದು ಮಾಡಿದಾರೆ. ಅವ್ರ ಮಗನು ಕೂಡ ಅಷ್ಟು ಚೆನ್ನಾಗಿ ಕೇರ್ ಮಾಡಿಲ್ಲ. ನಮ್ಮನೆಯಲ್ಲಿ ಚೈತ್ರಲಿ ಅವರೇ ಆಗ್ಲಿ ಮತ್ತೆ ಇವ್ರ ಕಾಂಚನವರೇ ಆಗ್ಲಿ ನಮ್ಮೆಲ್ಲರನ್ನೂ ಕೂಡ ಅಷ್ಟು ಕೇರ್ ಮಾಡ್ತಿದ್ರು. ಸೆಟ್ಟಲ್ಲಿ ಬೆಸ್ಟ್ ಅವ್ರಿಗೆ ಏನಾಯ್ತಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಅವ್ರು ಒಳ್ಳೆ ಹುಷಾರಾಗಿ ರೂಮ್ ಕಳಿಸಿ ಆ ತರ ಕೇರ್ ಮಾಡ್ತಾ ಇದ್ರು. ಅವ್ರ ಮಗನು ಕೂಡ ಅಷ್ಟೊಂದು ಕೇರ್ ಮಾಡಿಲ್ಲ ಅನ್ಸುತ್ತೆ. ದಯವಿಟ್ಟು ಎಲ್ಲಾ ಕರ್ನಾಟಕ ಜನ, ಎಲ್ಲಾ ಮಂಡ್ಯದವರು ದಯವಿಟ್ಟು ಸಿನಿಮಾ ನೋಡಿ ನಮ್ಮತ್ತ ಚಿಕ್ಕ ಕಲಾವಿದರನ್ನು ಬೆಳೆಸಿ ಅಂತ ಕೇಳ್ಕೊತೀವಿ. My name is Kansin. I'm happy to be a part of this wonderful movie. First of all, I would like to thank Lakesh sir and Hero sir. Thank you so much. Hero sir is very simple and heroine is very simple, so friendly. Really happy to be a part of this movie. Thank you so much. Thank you. ನಾನು ಅವ್ರ ಜೊತೆ ಮಾತಾಡಿ ಸ್ವಲ್ಪ ಸೈನ್ ಲ್ಯಾಂಗ್ವೇಜ್ ಕಲ್ತಿದ್ದೀನಿ. ಪ್ರೊಫೆಷನಲ್ ಇಲ್ಲ, ಬಟ್ ಚೈತ್ರಾಲಿ ಜೊತೆ ಅವರು ನನಗೆ ಸೈನ್ ಲ್ಯಾಂಗ್ವೇಜ್ ಹೇಳ್ಕೊಡ್ತಾ ಇದ್ರು. ಸೊ ನಮ್ಮ ಸಿನಿಮಾದಲ್ಲಿ ಅದು ಕಲ್ತಿರೋದು ಇವ್ರಿಗೆ ಕ್ರೆಡಿಟ್ ಕೊಡಬೇಕು.
ಅಪ್ಪಾಜಿ ಹೇಳಿದಂಗೆ ಈಗ ನಮ್ಮ ಜನರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅದಕ್ಕೆ ಕಾಯ್ತಾ ಇದೀವಿ. ಎಲ್ಲರೂ ತುಂಬಾ ಕಷ್ಟಪಟ್ಟಿದೀವಿ ಸಿನಿಮಾ ಮಾಡಕ್ಕೆ. ಎಷ್ಟೊಂದು ಜನ ನೀವು ನೋಡಿದೀರಾ, ಹೊಸ ಕಲಾವಿದರು ನಮ್ಮ ಜೊತೆ ಸೇರ್ಕೊಂಡು ಮಾಡಿದೀವಿ. ನಮಗೆ ಆ ಸಪೋರ್ಟ್ ನೀಡಿ ಕನ್ನಡ ಸಿನಿಮಾ ಬೆಳೆಸಿ ಹೊಸ ಪ್ರತಿಭೆಗೆ ಬೆಳೆಯೋಕ್ಕೆ ಸಹಾಯ ನೀಡಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ ಇಷ್ಟೊಂದು ಜನರು ಬಂದು ನಮ್ಮ ಮೀಡಿಯಾವರು ಮತ್ತೆ ನಮ್ಮ ಎಷ್ಟೊಂದು ಜನ ಕನ್ನಡ ಇಂಡಸ್ಟ್ರಿಯವರೆಲ್ಲ ಬಂದು ಸಿನಿಮಾ ನೋಡೋದಕ್ಕೆ ಅಷ್ಟು ಪಾಸಿಟಿವ್ ಮಾತಾಡೋದು ತುಂಬಾ ಖುಷಿ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಇವತ್ತು ಧನ್ಯವಾದಗಳಿಂದಲೇ ನನ್ನ ಮಾತನ್ನ ಪ್ರಾರಂಭಿಸಬೇಕು ಅನ್ಸುತ್ತೆ. ಯಾಕಂದ್ರೆ ನನ್ನನ್ನ ತ್ಯಜಿಸಿದ ಅಷ್ಟು ಜನರಿಗೆ ಅಥವಾ ಅಷ್ಟು ಒಂದು ಅವಕಾಶಗಳಿಗೆ ಧನ್ಯವಾದಗಳನ್ನ ಹೇಳಬೇಕು, ಅಥವಾ ಜೀವನದಲ್ಲಿ ನನ್ನನ್ನು ಕುಗ್ಗಿಸಿದ ಘಟನೆಗಳಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಅಫ್ಕೋರ್ಸ್ ನನ್ನ ನಿರ್ದೇಶಕರು ಇಂದ್ರಜಿತ್ ಸರ್ಗೆ. ಈ 3 ಅಂಶಗಳು ನನ್ನ ಜೀವನದಲ್ಲಿ ಬದಲಾಗಿದ್ದಾರೆ. ಇವತ್ತು ನಾವು ಇಲ್ಲಿ ಆಗ್ತಾನೆ ಇಲ್ಲ. ಗೌರಿ ನನ್ನ ಪಾಲಾಗ್ತಾ ಇರಲಿಲ್ಲ. ಸಮಾಜದ ಜೊತೆ ನಟಿಸುವ ಒಂದು ಅವಕಾಶ ನನಗೆ ಸಿಗ್ತಾ ಇರಲಿಲ್ಲ. ನಿಜವಾಗ್ಲೂ ಒಂದು ಟೈಮ್ ಇರುತ್ತೆ ಅನ್ನೋ ಹಾಗೆ ಜೀವನದಲ್ಲೂ ತುಂಬಾ ಹಾಸು ಹೊತ್ತಾಗಿದೆ ಅಂತ ಹೇಳ್ಬೋದು. ಅದನ್ನ ಆ ಸಾಹಿತ್ಯ ಕೇಳಿಸ್ಕೊತಾ ಇದ್ರೆ ಜೀವನಕ್ಕೂ ಅಳವಡಿಸ್ಕೊಂಡು ಒಂದು ಹುರುಪು ತಗೊಂಡು ಮುಂದೆ ಹೋಗ್ಬೋದು ಅಂತ ಹೇಳ್ಬೋದು. ಇಷ್ಟೊಂದು ಜನ ಕಲಾವಿದರು ಬಂದು, ತಂತ್ರಜ್ಞರು ಬಂದು ನಮ್ಮ ಸಿನಿಮಾನ ಹಾಡಿ ಹೊಗಳಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನನಗೆ ಆಟೋ ಹಿಂದೆ ಒಂದು ಸಿನಿಮಾ ಪೋಸ್ಟರ್ ನೋಡ್ಬೇಕು ಅಂತ ಆಸೆ ಇತ್ತು. ರೋಡಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಪೋಸ್ಟರ್ಸ್ಗಳನ್ನ ನೋಡ್ಬೇಕು ಅಂತ ಆಸೆ ಇತ್ತು. ರೇಡಿಯೋ ಅಲ್ಲಿ ನಮ್ಮ ಸಿನಿಮಾ ಹಾಡು ಕೇಳಬೇಕು ಅಂತ ಆಸೆ ಇತ್ತು. ಪ್ರತಿಯೊಬ್ರು ನನ್ನ ಸಿನಿಮಾದ ಬಗ್ಗೆ ಮಾತಾಡ್ಬೇಕು, ಒಂದು ಸಿನಿಮಾ ಥಿಯೇಟರ್ಗಳಲ್ಲಿ ನೋಡ್ಬೇಕು ಅನ್ನೋ ಆಸೆ ಇತ್ತು. ಇವತ್ತು ಪ್ರತಿಯೊಂದು ನೆರವೇರಿದೆ. ಇನ್ಮೇಲಿಂದ ಪ್ರತಿಯೊಂದು ನೆರವೇರುತ್ತೆ ಅನ್ನೋ ಆಶ್ವಾಸನೆಯನ್ನ ಇದನ್ನು ಪ್ರತಿಯೊಬ್ಬರು ಕೊಡ್ತಾರೆ. ಇವಾಗಲೇ ನೋಡಿದ ಹಾಗೆ ವಿಶೇಷ ಚೇತನ ಕಲಾವಿದರ ಜೊತೆ ನಾವೆಲ್ಲರೂ ನಿಂತು ಅವರು ನನಗೆ ಈ ಕಥೆಗೆ ನಿಜವಾದ ಸ್ಫೂರ್ತಿ. ಅವರಿಂದ ನಾನು ಕಲ್ತಿರೋದು ಬಹಳಷ್ಟು ಇದೆ. ಎಷ್ಟೇ ಏನೇ ಆಗ್ಲಿ ನನ್ನ ಜೀವನದಲ್ಲಿ ಹುಡುಕ್ತೀರಾ, ಮುಂದೆ ಹೋಗ್ತಾನೇ ಇರ್ತೀನಿ ಅನ್ನೋ ಭರವಸೆ ಇಟ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದೆ ಸರ್ಗೆ, ಅರ್ಪಿತಾ ಮ್ಯಾಮ್ಗೆ, ಸಮರ್ಗೆ, ಪ್ರತಿಯೊಬ್ಬರಿಗೂ, ತಂತ್ರಜ್ಞರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ನಾವು ಕೂಡ ಮೊದಲನೇ ಬಾರಿ ಸ್ಕ್ರೀನ್ ಮೇಲೆ ನಮ್ಮ ಸಿನಿಮಾನ ನೋಡೋದು. ನನ್ನ ಮೊದಲನೇ ಬಾರಿ ಒಂದು ದೊಡ್ಡ ಪರದೆ ಮೇಲೆ ನನ್ನನ್ನು ನಾನು ನೋಡ್ಕೊಂಡಿದ್ದು. ನನ್ನ ಕುಟುಂಬವಿಡೀ ನೋಡ್ತು, ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲರೂ ಇದ್ರು. ಪ್ರತಿಯೊಬ್ರು ಖುಷಿ ಪಟ್ಟಿದ್ದಾರೆ. ಅಂಡ್ ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಕ್ಕಾಗಲ್ಲ. ನಮ್ಮ ಕೆಲಸ ಇಲ್ಲಿಗೆ ಮುಗ್ದಿದೆ. ಇನ್ನೇನಿದ್ರು ಆಡಿಯನ್ಸ್ ಕೆಲಸ ಅಂತ ಹೇಳ್ಬೇಕು. ಅವ್ರು ನೋಡಿ ಏನ್ ತೀರ್ಪು ಕೊಟ್ಟು ಅದನ್ನು ತಗೊಳ್ಳುವ ಪರಿಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ನಾವಿದ್ದೀವಿ. ಬೆಳೆಯೋ ಕಲಾವಿದರು, ಯುವಕರು ಅದನ್ನ ನೀವು ಬೆಳೆಸಿದ್ರೆ ನಾವು ಅದನ್ನ ಉಳಿಸ್ಕೊಂಡು, ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ನಮ್ಮ ಮೇಲೆ ನಾವೇ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಾ ಕನ್ನಡಕ್ಕೆ ಇನ್ನೂ ಒಂದಷ್ಟು ಕೊಡುಗೆಗಳನ್ನ ಕೊಡ್ತಾ ಮುಂದಕ್ಕೆ ಹೋಗ್ತೀವಿ ಅಂತ ನಾನು ಆಶ್ವಾಸನೆ ನೀಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್.